ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಭಯಾನಕ ದರೋಡೆ ನಡೆದಿದೆ. 7 ಕೋಟಿ ಲೂಟಿ ಮಾಡಿ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ. ಥೇಟ್ ಸಿನಿಮಾ ಸ್ಟೈಲ್ ನಲ್ಲಿ ನಡೆದಿರುವಂತಹ ರಾಬರಿ ಇದು. ಬೆಂಗಳೂರಿನಲ್ಲಿ ಭಯಾನಕ ದರೋಡೆ ನಡೆದಿದೆ. ಥೇಟ್ ಸಿನಿಮಾ ಸ್ಟೈಲ್ ನಲ್ಲಿ ನಡೆದಿರುವಂತಹ ರಾಬರಿ ಇದು. ಗನ್ಮ್ಯಾನ್ ಸೇರಿದಂತೆ ಸಿಎಂಎಸ್ ಸಿಬ್ಬಂದಿಗೆ ಬೆದರಿಕೆ ಹಾಕಿ 7 ಕೋಟಿ ಹಣ ಲೂಟಿ ಹೊಡೆದಿದ್ದಾರೆ. 8 ಮಂದಿ ದರೋಡೆಕೋರರಿಂದ ಬರೋಬ್ಬರಿ 7 ಕೋಟಿ ಲೂಟಿ ಹೊಡೆದಿದ್ದಾರೆ. ಇನೋವಾ ಕಾರ್ನಲ್ಲಿ ಬಂದು ಮಿಂಚಿನ ದರೋಡೆ ಮಾಡಿ ಹೋಗಿದ್ದಾರೆ. ಇನೋವಾ ಕಾರಿಗೆ ಹಣವನ್ನ ತುಂಬಿಕೊಂಡು ಈ ರಾಬರಿ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಸೇಮ್ ಸಿನಿಮಾ ಸ್ಟೈಲ್ ನಲ್ಲಿ ನಡೆದಿರುವಂತಹ ರಾಬರಿ ಇದು. ಸಿನಿಮಾಗಳೆಲ್ಲ ನಾವು ನೋಡ್ತಿರ್ತೀವಲ್ಲ, ಅದೇ ರೀತಿಯಾಗಿ ಬರ್ತಾರೆ 8 ಜನ. ಆ ವ್ಯಾನ್ ನಲ್ಲಿದ್ದಂತಹ ಹಣ ಏನಿದೆ ಹೆಚ್ಚು ಕಡಿಮೆ 7 ಕೋಟಿಗೂ ಹೆಚ್ಚು ಹಣವನ್ನ ಲೂಟಿ ಮಾಡ್ತಾರೆ. ಕ್ಷಣ ಮಾತ್ರದಲ್ಲೇ ಎಸ್ಕೇಪ್ ಆಗಿದ್ದಾರೆ. ಮತ್ತೊಂದು ಕಡೆ ಅವರು ಮಾಡಿರುವಂತಹ ಐಡಿಯಾ ಏನಿದೆ ಅಂತ ಅಂದ್ರೆ, ಆ ನಂಬರ್ ಪ್ಲೇಟ್ ಏನಿದೆ, ಅವ್ರು ಬಳಸಿದಂತಹ ಕಾರು, ಅವ್ರು ಬಂದಿದ್ರಲ್ಲ, ಆ ಕಾರ್ನ ನಂಬರ್ ಪ್ಲೇಟ್ ಕೂಡ ಅದು ಫೇಕ್. ಅಂದ್ರೆ ಬೇರೆ ಯಾರ್ದೋ ಹೆಸರಿನ ಕಾರಿನ ನಂಬರ್ ಪ್ಲೇಟ್ ಅನ್ನ ಇವರು ಅಳವಡಿಸಿಕೊಂಡು ದರೋಡೆಗೆ ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. 7 ಕೋಟಿ 7ಕ್ಕೂ ಹೆಚ್ಚು ಕೋಟಿಗೂ ಹೆಚ್ಚು ಹಣವನ್ನ ಇವರು ಲೂಟಿ ಮಾಡಿರೋದು. ಸಿನಿಮಾಗಳಲ್ಲಿ ಹೇಗೆ ಈ ರಾಬರಿ ಸೀನ್ಗಳನ್ನ ನಾವು ಗಮನಿಸಿರ್ತೀವಲ್ಲ, ಥೇಟ್ ಅದೇ ರೀತಿಯಾಗಿ ಮಾಡಿದ್ದಾರೆ. 8 ಜನ ಸೇರ್ಕೊಂಡು ಮಾಡಿರುವಂತಹ ಭಯಾನಕ ದರೋಡೆ ಇದು. ಗನ್ಮ್ಯಾನ್ ಸೇರಿದಂತೆ ಆ ಸಿಬ್ಬಂದಿಗಳೇನಿರ್ತಾರೆ ಅವರಿಗೆ ಬೆದರಿಕೆ ಹಾಕಿದ್ದಾರೆ. ಮೊದಲಿಗೆ ಅಧಿಕಾರಿಗಳ ಸೋಗ್ನಲ್ಲಿ ಬರ್ತಾರೆ. ಬಂದ ನಂತರದಲ್ಲಿ ನಾವು ಒಂದಷ್ಟು ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಬೇಕು, ನಾವು ಕೇಂದ್ರದ ಅಧಿಕಾರಿಗಳು ಅಂತೇಳಿ ಬಿಲ್ಡಪ್ ಕೊಡ್ತಾರೆ. ಅದಾದ್ಮೇಲೆ ಸಹಜವಾಗಿ ನಂಬ್ತಾರೆ. ಯಾಕಂತಂದ್ರೆ ಅವ್ರು ಬಂದಿದ್ದು ಇನೋವಾ ಕಾರ್ನಲ್ಲಿ ಬಂದು ಅಧಿಕಾರಿಗಳ ಸೋಗ್ನಲ್ಲಿ ಬಂದು ಅವ್ರ ಹತ್ರ ಮಾತನಾಡಿಸಿ ಆ ಬಳಿಕ ಕಾರ್ನ ಕರ್ಕೊಂಡು ಹೋಗ್ತಾರೆ. ಅದೆಲ್ಲ ಆದ ನಂತರದಲ್ಲಿ ಬ್ಯಾಗಿಗೆ ಹಣವನ್ನ ತುಂಬಿಸಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ಥೇಟ್ ಸಿನಿಮಾ ಸ್ಟೈಲ್ ನಲ್ಲಿತ್ತು ಚೇಸಿಂಗ್. ಜೆಪಿ ನಗರದಿಂದ ಜಯನಗರದವರೆಗೂ ಕೂಡ ಈ ಗ್ಯಾಂಗ್ ಹಿಂಬಾಲಿಸ್ಕೊಂಡು ಬಂದಿರ್ತಾರೆ, ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಸಿಎಂಎಸ್ ವಾಹನದ ಹಿಂದೆಯೇ ಇನೋವಾ ಕಾರ್ ಬರ್ತಾ ಇತ್ತು. ಏಕಾಏಕಿ ಚೇಸ್ ಮಾಡಿ ಅಶೋಕ ಪಿಲ್ಲರ್ ಏನಿದೆ ಅಲ್ಲಿ ಅಡ್ಡಗಟ್ತಾರೆ ರಾಬರ್ಸ್ಗಳು. ಸೆಂಟ್ರಲ್ ಟ್ಯಾಕ್ಸ್ ಆಫೀಸರ್ಸ್ ಅಂತ ಹೇಳಿ ಆ ವಾಹನವನ್ನ ತಡಿತಾರೆ ದರೋಡೆಕೋರರು. ಇನ್ವಾಯ್ಸ್ ಕೊಡಿ ಅಂತೇಳಿ ಸಿಎಂಎಸ್ ಸಿಬ್ಬಂದಿಯನ್ನ ಕೇಳ್ತಾರೆ. ಬಳಿಕ ಹಣ ಟ್ಯಾಲಿ ಮಾಡಬೇಕು ಅಂತ ಇನೋವಾಗೆ ರಾಬರ್ಸ್ಗಳು ಆ ಹಣವನ್ನ ತುಂಬಿಸ್ತಾರೆ. ಬಳಿಕ ಸಿಎಂಎಸ್ ಸಿಬ್ಬಂದಿಯನ್ನ ಡೇರಿ ಸರ್ಕಲ್ ಬಳಿ ಕರೆದೊಯ್ದು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ. ನೋಡಿ, ಅವರು ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ ಜೆಪಿ ನಗರದಿಂದ ಜಯನಗರದವರೆಗೂ. ಆ ವಾಹನ ಏನಿರುತ್ತೆ ಸಿಎಂಎಸ್ ವಾಹನ, ಅದರ ಹಿಂದೆನೆ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾರೆ ಇನೋವಾ ಕಾರ್ನಲ್ಲಿದ್ದಂತಹ ಈ ದರೋಡೆಕೋರರು. ಆಮೇಲೆ ಅಶೋಕ ಪಿಲ್ಲರ್ ಬಳಿ ಬರ್ತಾ ಇದ್ದಂತೆ ಅಡ್ಡ ಬರ್ತಾರೆ. ಬಂದ ನಂತರದಲ್ಲಿ ಇನ್ವಾಯ್ಸ್ ಕೊಡಿ, ಟ್ಯಾಲಿ ಮಾಡಬೇಕು, ಎಲ್ಲಿಂದ ತಂದ್ರಿ, ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀರಿ, ನಾವು ಆಫೀಸರ್ಗಳು ಅಂತೇಳಿ ಸುಳ್ಳು ಹೇಳ್ತಾರೆ. ಬಟ್ ಆದರೆ ಆ ವೆಹಿಕಲ್ ಅಲ್ಲಿ ಇದ್ದಂಥ ಸಿಎಂಎಸ್ ವಾಹನದ ಸಿಬ್ಬಂದಿಗಳಿಗೆ ಇದು ಗೊತ್ತಾಗಲ್ಲ. ಯಾಕಂತಂದ್ರೆ ಸಹಜವಾಗಿ ಇನೋವಾ ಕಾರ್ನಲ್ಲಿ ಬಂದಿದ್ದಾರೆ ಅಂತಂದ್ರೆ ನಾವು ಹಿಂದೆಲ್ಲ ಈ IT ರೇಡು ಆ ಥರದ್ದು ಮತ್ತೊಂದೆಲ್ಲ ಆದಾಗೆಲ್ಲ ಜಾಸ್ತಿ ಬಳಕೆ ಮಾಡೋದು
ಹೆಚ್ಚೆಚ್ಚು ರಾಜಕಾರಣಿಗಳಾಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಅವರೆಲ್ಲ ಜಾಸ್ತಿ ಇನೋವಾ ಕಾರ್ನ ಬಳಸ್ತಾ ಇರ್ತಾರೆ. ಬಟ್ ಆ ಇನೋವಾ ಕಾರ್ಗೆ ಹಾಕಿದಂಥ ನಂಬರ್ ಏನಿದೆ ಅದು ಕೂಡ ಫೇಕ್ ಅಂತೇಳಿ ಆ ನಂತರದಲ್ಲಿ ಗೊತ್ತಾಗಿದೆ. ಸಹಜವಾಗಿ ಅವ್ರು ಚೇಸ್ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಈ ಥರ ಮಾಡ್ತಾ ಇದ್ದಾರಲ್ಲ, ಬಹುಶಃ ಇವರು ಆಫೀಸರ್ಗಳೇ ಇರಬಹುದು ಅಂತ ಅಂದ್ಕೊಂಡಿದ್ರು. ಅದಾದ ಮೇಲೆ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕೇಳ್ತಾರೆ, ಟ್ಯಾಲಿ ಮಾಡಬೇಕು ಅಂತೇಳಿ ಹಣವನ್ನು ತುಂಬಿಸ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ.